ಒಳಗಡೆ ಹೋಗ್ಬೇಕಾದ್ರೆ ಹೊರಗೆ ಇಷ್ಟೊಂದು ಜನಾಭಿಪ್ರಾಯ ಸಿಗುತ್ತೆ, ಇಷ್ಟೊಂದು ಜನ ಬೆಂಬಲ ಸಿಗುತ್ತೆ ಅಂತ ಪ್ರತಾಪ್ ಗೊತ್ತಿತ್ತ? ಅದೇ ಖಂಡಿತ ಇಲ್ಲ. ಸಂಸ್ಥೆನ ಒಂದು ಲೆವೆಲ್ ರೀಚ್ ಮಾಡ್ಬಿಟ್ಟು ಬಂದ್ಬಿಡೋಣ, 2 ವಾರ ಸಾಕು ಅಂತ ಹೋಗಿದ್ದು. ಇಲ್ಲಿ ಹೊರಗಡೆ ನೋಡಿದ್ರೆ ಬೇರೆನೇ ಕತೆ ಆಗ್ಬಿಟ್ಟಿದೆ. ಏನು ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅಂದ್ರೆ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಒಂದು ಮೈಂಡ್ ಸೆಟ್ ಇರುತ್ತೆ ಪ್ರತಿ ಕಂಟೆಸ್ಟೆಂಟ್ಗಳಿಗೂ. ನೀವು ಯಾವ ಮೈಂಡ್ ಸೆಟ್ ಇಟ್ಕೊಂಡು ಒಳಗಡೆ ಹೋದ್ರಿ? ಅಂದ್ರೆ ನಾನು ಏನ್ ಪ್ರೂವ್ ಮಾಡಬೇಕು ಜನರ ಮೇಲೆ? ಅಂದ್ರೆ ಒಂದಷ್ಟು ನೆಗೆಟಿವ್ ಅಲಿಗೇಷನ್ಸ್ ಇತ್ತು, ಒಂದಷ್ಟು ಇದಿತ್ತು. ಏನ್ ಮೈಂಡ್ ಸೆಟ್ ಇಟ್ಕೊಂಡು ನೀವು ಬಿಗ್ ಬಾಸ್ ಒಳಗಡೆ? ಬಿಗ್ ಬಾಸ್ನ ತುಂಬ ಜನ ನೋಡ್ತಾರೆ. ನನ್ನ ಮೇಲೆ ಒಂದಷ್ಟು ಆರೋಪಗಳೇನಿತ್ತು, ನಾನೊಂದು ಏನು ಹೇಳಿದ್ದೆ, ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು. ಆ ಮನೆ ಒಳಗಡೆ ಒಂದು ಕಿಚನಲ್ಲಿ ನಡೆದಿದ್ದಕ್ಕೆ ಕ್ಲಾರಿಟಿ ಕೇಳ್ತಾರೆ. ಇನ್ನು ಹೊರಗಡೆ ನಡೆದಿದ್ದಕ್ಕೆ ವೇದಿಕೆಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಸಿಕ್ಕಿದಾಗ ಒಂದಷ್ಟು ಕ್ಲಾರಿಟಿಗಳು ಕೊಡೋಣ, ಜನಗಳಿಗೆ ತಲುಪಿದ್ರೆ ತಲುಪಲಿ. ಅದೊಂದು ಪಾಸಿಟಿವ್ ಆದರೂ ಆಗಲಿ ನೆಗೆಟಿವ್ ಆದರೂ ಆಗಲಿ ಭಾರ ಹೊತ್ಕೊಂಡು ಹೋಗಿದ್ದೆ. ಆ ಭಾರ ಎಲ್ಲ ಇಳಿಸ್ಬಿಟ್ರು ಜನರು. ಹೊರಗಡೆ ಬಂದಿದ ತಕ್ಷಣ ನೀವೇನು ಅನ್ಕೊಂಡು ಹೋಗಿದ್ದೀರಿ ಅದರಲ್ಲಿ ಸಕ್ಸಸ್ ಆದ್ರಿ ಅಂತ ಫೀಲ್ ಆಗ್ತದೆ? ಸಕ್ಸಸ್ ಮಾತ್ರ ಅಲ್ಲ, ಜನರು ಮಾಡಿದ್ದಾರೆ ಒಂದಷ್ಟು ನೋಡ್ತಾ ಹೋಗ್ತಾ ಇದ್ರೆ ಅದಕ್ಕೆ ಲಿಮಿಟೇ ಇಲ್ಲ. ಅವ್ರು ತೋರಿಸಿರುವಂಥ ಪ್ರೀತಿ, ನನ್ನ ಪರವಾಗಿ ಅವರು ಒಂದಷ್ಟು ಉತ್ತರಗಳು ಕೊಟ್ಟಿದ್ದಾರೆ ಒಂದಷ್ಟು ಜನಕ್ಕೆ. ಅವನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ನಮ್ಮ ಜೊತೆನೇ ಈಗಿನ ಕಾಲದಲ್ಲಿ ನಮ್ಮ ಸಂಬಂಧಿಕರೇ ನಮ್ಮ ಜೊತೆ ನಿಲ್ಲಲ್ಲ. ಒಂದೊಂದು ಸಮಯದಲ್ಲಿ ವಿಪರೀತಕ್ಕೆ ಹೋಯ್ತು ಅಂದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಅಪ್ಪ ಅಮ್ಮನೇ ಬಿಟ್ಟು ಬರ್ತೀವಿ, ಎಲ್ಲ ಪರಿಸ್ಥಿತಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನೂ ಗೊತ್ತಿಲ್ಲ, ಪರಿಚಯ ಇಲ್ಲ, ಒಂದಿನ ₹1 ಕೊಟ್ಟ ಜೊತೆಗೆ ಊಟ ಮಾಡಿಲ್ಲ, ಏನಿಲ್ಲ. ಅವರೆಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೀವಿ. ನಮ್ಮ ಪರವಾಗಿ ನಿಂತು ಮಾತಾಡ್ತಾರೆ, ನಮ್ಮ ಪರವಾಗಿ ಪ್ರೀತಿ ತೋರಿಸ್ತಾರೆ. ಅದು ಹೊರಗಡೆ ವಿಚಾರ ಆಗಲಿ ಒಳಗಡೆ ಎಲ್ಲಾದ್ರ ಬಗ್ಗೆನೂ ಮಾತಾಡಿದ್ದಾರೆ ಒಂದಷ್ಟು ಜನ ನಿಂತು. ಕಿರಿಕೀರ್ತಿ ಅನ್ನೊಂದು ನೋಡಿದೆ ಬಂದಮೇಲೆ. ನಮ್ಮ ಬಗ್ಗೆ ಯಾರು ಮಾತಾಡ್ತಿದ್ರು ಅವರೇ ಅಭಿಪ್ರಾಯ ಬದಲಾಯಿಸ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ನಿಜವಾಗ್ಲೂ ಒಂದು ಹೆಮ್ಮೆ ಅನಿಸುತ್ತೆ. ನನ್ನ ಬಗ್ಗೆ ಅಲ್ಲ, ಪ್ರೀತಿ ತೋರಿಸೋ ಜನಗಳ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಐ ಆಮ್ ಪ್ರೌಡ್ ಆಫ್ ದೆಮ್ ಅಷ್ಟೇ. ಇನ್ನು ಕರ್ನಾಟಕದ ಜನರ ಮೈಂಡ್ ಸೆಟ್ ಯಾವ ಥರ ಅಂದರೆ, ಏನಾದ್ರು ತಪ್ಪು ಮಾಡಿದಾಗ ಈಗ ಹೊರಗಡೆ ಕಾಲಿಡೋರಾಗಿರ್ಬೋದು, ಏನಾಗಿರ್ಬೋದು, ಹಳ್ಳಕ್ಕೆ ಬಿದ್ದರೆ ಆಳಿದೊಂದು ಕಲ್ಲು ಅಂತಾರೆ. ಹೌದು. ಅದೇ ಒಂದು ಹಂಬಲ್ನೆಸ್ಸು, ಸಿಂಪಲ್ನೆಸ್ಸು ಕಾಣಿಸಿದ್ರೆ, ಜನರ ಕಣ್ಣಿಗೆ ಕಾಣಿಸಿದ್ರೆ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಅವಕಾಶನ ಕನ್ನಡಿಗರು ತುಂಬಾ ಚೆನ್ನಾಗಿ ಕೊಡ್ತಾರೆ. ಇವಾಗ ನಿಮ್ಮನ್ನ ಪ್ರೀತಿಸ್ತಿರೋ ಕನ್ನಡಿಗರನ್ನ ನೋಡಿದ್ರೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ನಿಮ್ಮ ಮೇಲೆ ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ಅವಕಾಶ ಅಲ್ಲ, ಇದು ಜೀವನ. ಈ ಜೀವನನ ಬಳಸ್ಕೋಬೇಕು ಅಂದರೆ ಇನ್ ಅ ಗುಡ್ ವೇ. ಅವ್ರೇನು ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆಗೆ ತಕ್ಕಂಗೆ ನಡ್ಕೋಬೇಕು. ಎಲ್ಲಿಗೂ ಮುಂದೇನು ನಿಂತು ಮುಗಿದ ಮೇಲೆ ಕೂಡ ಬೇರೆ ವಿಷಯ ಎಲ್ಲ ಇಟ್ಕೊಂಡು ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ಆ ನಂಬಿಕೆನ ಉಳಿಸ್ಕೊಂಡು ಅವ್ರ ಪ್ರೀತಿನ ಉಳಿಸ್ಕೊಳ್ಳೋದೇ ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ. ಕಾಪಾಡ್ಕೊಂಡು ಹೋಗ್ತೀನಿ. ಇದ್ರ ಸಲುವಾಗಿ ನಿನ್ನೆ ಒಂದು ಚಾನಲ್ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅಲ್ಲಿ ಕೂಡ ಒಂದು ಕಾಲಲ್ಲಿ ಕೇಳ್ತಾ ಇದ್ರು, ನೋಡಪ್ಪ ಹಿಂಗ್ ಮಾಡಿದ್ದೆ, ನಮಗ್ ಬೇಜಾರಿತ್ತು, ಇವಾಗ ನಿನ್ನ ನೋಡಿ ನಮಗ್ ಖುಷಿ ಆಗ್ತಾ ಇದೆ, ದಯಮಾಡಿ ಇದು ನಿಂಗೆ ಉಳಿಸ್ಕೊಂಡು ಹೋಗು. ಅಂದ್ರೆ ಜನ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತೀಯ. ಹೌದು. ಅಂದ್ರೆ ಯಾಕಂದ್ರೆ ನೀವು ಜನಕ್ಕೆ ಇಷ್ಟ ಆಗ್ಬಿಟ್ಟಿದೆ. ಜನ ನಿಮ್ಮ ಹತ್ರ ರಿಕ್ವೆಸ್ಟ್ ಅಂದ್ರೆ ಹೇಳದ್ ಬೇರೆ, ನೀನ್ ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ ಅಂತ ಹೇಳದ್ ಬೇರೆ. ಜನ ನಿಮ್ಮ ಹತ್ರ ಉಳಿಸ್ಕೊಂಡು ಹೋಗಪ್ಪ, ಇದನ್ನ ನಾನು ನಿನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅಂತ ಒಂದು ಜನ ಮಾತಾಡಿದ್ದೆ ನಾನು ಕೇಳಿದೆ. ಖಂಡಿತ. ಅಷ್ಟಾದ್ಮೇಲೆ ಕೂಡ ಒಂದಷ್ಟು ಜನ ಮಾತಾಡಿದಾಗ ಕೂಡ ನನ್ನ ಪರವಾಗಿ ನಿಂತು ಮಾತಾಡಿದ್ದಾರೆ. ಜವಾಬ್ದಾರಿ ಇದೆ, ದೊಡ್ಡ ಜವಾಬ್ದಾರಿ. ಉಳಿಸ್ಕೊಂಡು ಹೋಗುವಂತಿರೋದು ವೆರಿ ಸಿಂಪಲ್. ಅವರು ನಮ್ಮ ಕಣ್ಣು ಕಾಣಿಸ್ಬೇಕು ನೀವೇನು ಮಾಡ್ತಿದ್ದೀರಾ ಅಂತ. ಅದನ್ನು ಇದ್ದಾಗೆ ಹೇಳ್ಬಿಡಪ್ಪ. ಅವ್ರು ಹೇಳಿದಷ್ಟೇ. ಒಂದು ಸಣ್ಣದ ಕೆಲಸ ಮಾಡಿದೆಯೋ ದೊಡ್ಡ ಕೆಲಸ ಮಾಡಿದೆಯೋ ಗೊತ್ತಿಲ್ಲ, ಇದ್ದಾಗೆ ಹೇಳ್ಬಿಡು. ಇಷ್ಟ ಆಗ್ತೀಯಾ, ಒಬ್ಬ ವ್ಯಕ್ತಿಯಾಗಿ ಇಷ್ಟ ಆಗಿದ್ರೆ ಕೆಲಸದ ಮುಖಾಂತರನೂ ಒಂದು ಸ್ವಲ್ಪ ಇಷ್ಟ ಆಗಿದೆ, ಮುಂದೇನು ಇಷ್ಟ ಆಗಬೇಕಂದ್ರೆ ಇದ್ದಾಗೆ ಇಡು. ಅದನ್ನು ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ, ಪ್ಲ್ಯಾಟ್ಫಾರ್ಮ್ಸ್ ಮುಖಾಂತರ ಈ ವಾರದಲ್ಲಿ ಇಷ್ಟು ಕೆಲಸ ಮಾಡಿದೆ, ಈ ತಿಂಗಳಲ್ಲಿ ಇಷ್ಟು ಕೆಲಸ ಆಯಿತು ನನ್ನಿಂದ, ನನ್ನ ಕೆಲಸದಲ್ಲಿ ಈ ತಿಂಗಳಲ್ಲಿ ಇಷ್ಟು ಬೆಳವಣಿಗೆ ಆಯಿತು ಅಂತ ಒಂದು ವಿಡಿಯೋ ಮುಖಾಂತರನೋ. ಯಾಕೆಂದರೆ ಈಗ ಎಲ್ಲದಕ್ಕೂ ಪ್ರೂಫ್ ಕೇಳ್ತಾರೆ, ದಾಖಲೆಗಳು ಕೇಳ್ತಾರೆ. ಅಲ್ಲಿ ಎಡವಿದ್ದೆ ಅಂತ ನನಗನ್ಸುತ್ತೆ. ಅದನ್ನು ಮುಂದಿಡ್ತಾ ಹೋಗ್ಬೇಕಷ್ಟೇ.